ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ನಾವು ಉಪವಾಸ ಮತ್ತು ಏಕಾದಶಿ ಇರುವಾಗ ಸಾಬುದಾಣಿ ಪಾಯಸ, ಸಾಬುದಾಣಿ ಖೀರ್ ತಿಂದಿರ್ತೀವಿ. ಆದರೆ ಇವತ್ತು ನಾನು ಮಾಡ್ತಾ ಇರೋ ಸ್ವೀಟಲ್ಲಿ ಪಾಯಸ, ರಸಗುಲ್ಲ, ರಸಮಲೈ ಎಲ್ಲ ಒಂದರಲ್ಲೇ ಟೇಸ್ಟ್ ಸಿಗುತ್ತೆ ನೋಡಿ. ಒಂದೇ ಈ ಸ್ವೀಟಲ್ಲೇ ಎಲ್ಲ ಟೇಸ್ಟ್ ಸಿಗುತ್ತೆ. ಹೊಸ ಥರ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಚಿಕ್ಕವರಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಸ್ವೀಟು. ಈ ಸ್ವೀಟು ಒಂದು ಸರಿ ಮಾಡಿದ್ರೆ 2-3 ದಿನ ಆದರೂ ಹಾಳಾಗಲ್ಲ. ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಆಗುತ್ತೆ ಅಂತ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್. ಇವಾಗ ಬನ್ನಿ ಸಾಬುದಾಣಿ ರಸಮಲೈ ಹೇಗೆ ಮಾಡೋದೆಂದು ನೋಡೋಣ. ನಮ್ಮ ಕಡೆ ಸಾಬುದಾಣಿ ಅಂತಾರೆ, ಮತ್ತೊಂದು ಕಡೆ ಸಬ್ಬಕ್ಕಿ ಅಂತಾರೆ ನೋಡಿ. ಸಬ್ಬಕ್ಕಿ ಸಾಬುದಾಣಿ 100 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಸಾಬುದಾಣಿ ಚಿಕ್ಕ ಸೈಜ್ ಇರುತ್ತಲ್ಲ, ಆ ಸಾಬುದಾಣಿ ತೊಗೊಂಡಿದ್ದೀನಿ. ದಪ್ಪ ಸೈಜ್ದು ಇರುತ್ತೆ, ಆದರೆ ಚೆನ್ನಾಗಾಗಲ್ಲ. ಸ್ವಲ್ಪ ಚಿಕ್ಕ ಸೈಜ್ದು ಸಾಬುದಾಣಿ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ತೊಗೊಂಡಿದ್ದೀನಿ ನಾನು. ಚಿಕ್ಕ ಸೈಜ್ದು ತೊಗೊಳ್ಳಿ ನೀವು. ಮತ್ತು ಇವಾಗ ತೊಳ್ಕೊಬೇಕು ಸಾಬುದಾಣಿ. ಒಂದು 4 ಸರಿ ಚೆನ್ನಾಗಿ ತೊಳ್ಕೊತೀನಿ ನೋಡಿ. ಯಾಕಂದರೆ ಸ್ವಲ್ಪ ಧೂಳೆಲ್ಲ ಇರುತ್ತಲ್ಲ, ಚೆನ್ನಾಗಿ ತೊಳೆದ್ರೆ ಎಲ್ಲ ಹೋಗುತ್ತೆ ಅಂತ ತೊಳ್ಕೊತೀನಿ. 4 ಸರಿ ತೊಳ್ಕೊಂಡು ನೀರೆಲ್ಲ ಜಾನ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸ್ಕೋಬೇಕು. ಸ್ವಲ್ಪ ನೀರು, ಸಾಬುದಾಣಿ ಮತ್ತು ನೀರು ಮೇಲ್ಗಡೆ ನೀರು ಬಂದಿಲ್ಲ ನೋಡಿ. ಇಷ್ಟು ಸ್ವಲ್ಪ 2 ಲೆವೆಲ್ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಚೆನ್ನಾಗಾಗಲ್ಲ. ಅದಕ್ಕೆ 1 ಅವರು ನೆನೆಸ್ಕೊಂಡು ಇಟ್ಕೋಬೇಕು. 1 ಅವರ್ ನೆನೆಸ್ಕೋತೀನಿ ನೋಡಿ ನಾನು. ಮತ್ತು ಈ ಕಡೆ ಬನ್ನಿ, 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನೋಡಿ. 1 ಲೀಟ್ರ್ ಹಾಲು ತೊಗೊಂಡು ಹಾಲು ಕುದಿಸ್ಕೋಬೇಕು ನಾವು. ಗರಂ ಮಾಡಲು ಇಡೋಣ. ಹೈ ಫ್ಲೇಮಲ್ಲಿಟ್ಟು ಗರಂ ಮಾಡ್ಕೋತೀನಿ ನೋಡಿ. 1 ನಿಮಿಷಗೊಮ್ಮೆ ಸ್ವಲ್ಪ ಕೈ ಆಡಿಸ್ಕೋತಾ ಇರಬೇಕು. ಕೈ ಆಡಿಸ್ಕೋತಾ ಗರಂ ಮಾಡ್ಕೋಬೇಕು ನೋಡಿ ಹಾಲು. ಇವಾಗ ನೋಡಿ ಹಾಲು ಕುದೀತಾ ಇದೆ. ಇಷ್ಟು ಕುದೀತಾ ಇದೆ. ಇವಾಗ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹಾಲೆಲ್ಲ ಕುದಿಬೇಕು, ಚೆನ್ನಾಗಿ ಕುದಿಬೇಕು. 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಅದು ಸ್ವಲ್ಪ ಕಮ್ಮಿ ಆಗಬೇಕು ನೋಡಿ. ಅಲ್ಲಿವರೆಗೂ ಕುದಿಸ್ಕೋತೀನಿ. ಈ ಕಡೆ ನೋಡಿ ಫ್ರೆಂಡ್ಸ್, ನಾನು 1 ಅವರ್ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಸಾಬುದಾಣಿ. ನಾವು ಮಾಡೋಕ್ಕಿಂತ ಮುಂಚೆ 1 ಅವರ್ ನೆನೆಸ್ಕೊಂಡು ಇಟ್ಕೊಂಡ್ರೆ ಬೇಗನೆ ಮಾಡ್ಕೋಬೋದು ನೋಡಿ. ಇವಾಗ ನೋಡಿ ಚೆನ್ನಾಗಿ ನೆಂದಿದೆ. ನೀರು ಸ್ವಲ್ಪನೂ ಇಲ್ಲ ನೋಡಿ. ಈ ಥರ ಆಗಬೇಕು. ಸಾಬುದಾಣಿ ಚೆನ್ನಾಗಿ ನೆಂದಿದೆ. ನೀರೆಲ್ಲ ಸ್ವಲ್ಪನೂ ನೀರಿಲ್ಲ ನೋಡಿ. ಎಲ್ಲ ಚೆನ್ನಾಗಿ ನೆಂದಿದೆ. ಈ ಥರ ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ನೋಡಿ. ಇವಾಗ 2 ಸ್ಪೂನು ನಾನು ಸಕ್ಕರೆ ಪೌಡ್ರ್ ಹಾಕೋತಾ ಇದ್ದೀನಿ. 2 ಸ್ಪೂನ್ ಸಕ್ಕರೆ ಪೌಡ್ರ್ ಆದಮೇಲೆ 2 ಸ್ಪೂನು ಹಾಲಿನ ಪೌಡ್ರ್ ಹಾಕೋತಾ ಇದ್ದೀನಿ. ಆಪ್ಷನಲ್. ಹಾಲಿನ ಪೌಡ್ರೇ ಮನೇಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇನೂ ಚೆನ್ನಾಗಾಗುತ್ತೆ. ನಾನು ಸಕ್ಕರೆ ಪೌಡ್ರ್ ಹಾಕ್ಕೊಳ್ಳಿ. ಯಾಕಂದರೆ ಸಕ್ಕರೆ ಇದ್ದರೆ ಬೇಗ ಕರಗಲ್ಲ. ಅದಕ್ಕೆ ಸಕ್ಕರೆ ಪೌಡ್ರ್ ಹಾಕ್ಕೊಂಡಿದ್ದೀನಿ 2 ಸ್ಪೂನು ಹಾಕ್ಕೊಂಡು ಇವಾಗ 2-3 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಸಕ್ಕರೆ ಮತ್ತು ಹಾಲಿನ ಪೌಡ್ರು, ಸಾಬುದಾಣಿ ಎಲ್ಲ ಚೆನ್ನಾಗಿ ಕಲಿಬೇಕು ನೋಡಿ. ಅದಕ್ಕೆ 2-3 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ಎಲ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಇವಾಗ ನೋಡಿ 2-3 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡೆ. ಇವಾಗ ಸಕ್ಕರೆ ಎಲ್ಲ ಹಾಲಿನ ಪೌಡ್ರ್ ಎಲ್ಲ ಕಲ್ತಿದೆ ನೋಡಿ. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈ ಕಡೆ ಸೈಡಲ್ಲಿ ಇಟ್ಕೊಳ್ಳೋಣ ಇದು. ಇವಾಗ ಈ ಕಡೆ ಹಾಲು ನೋಡಿ ಚೆನ್ನಾಗಿ ಕುದ್ದಿದೆ. ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಹಾಲು. ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. 1 ಲೀಟ್ರ್ ಹಾಲು ತೊಗೊಂಡಿದ್ದೆ. ಇವಾಗ ನೋಡಿ ಸ್ವಲ್ಪ ಕಮ್ಮಿ ಆಗಿದೆ. ಇದಕ್ಕೆ 2 ಸ್ಪೂನ್ ಸಕ್ಕರೆ ಪೌಡ್ರೇ ಹಾಕೋತಾ ಇದ್ದೀನಿ. ಸಕ್ಕರೆ ಪೌಡ್ರ್ ಇತ್ತು, ಅದಕ್ಕೆ ಅದೇ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆನೂ ಹಾಕೋಬೋದು, ಬೇಗನೆ ಕರಗುತ್ತೆ. ಇವಾಗ ಸಕ್ಕರೆ ಪೌಡ್ರ್ ಎಲ್ಲ ಕಲಿಸ್ಕೊಂಡು ಮತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಳೋಣ. ಈ ಕಡೆ ಬನ್ನಿ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಹಚ್ಕೊಂಡು ಸ್ವಲ್ಪ ರೌಂಡಾಗಿ ಜಾಮೂನ್ ಮಾಡ್ಕೋತೀವಲ್ಲ, ಆ ಥರ ರೌಂಡಾಗಿ ಮಾಡ್ಕೋಬೇಕು ನೋಡಿ. ಜಾಸ್ತಿ ಏನು ಒತ್ತಿಕೊಂಡು ಮಾಡ್ಕೊಳ್ಳೋದಿಲ್ಲ. ಮೇಲ್ಮೇಲೆ ಸ್ವಲ್ಪ ರೌಂಡ್ ಇಷ್ಟು ಥರ ಮಾಡ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್. ಇವಾಗ ನಾನು ಎಲ್ಲ ಸಾಬುದಾಣಿ ಮಾಡ್ಕೋತೀನಿ ನೋಡಿ. ಇವಾಗ ನೋಡಿ ಉಂಡೆ ಎಲ್ಲ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ಸೈಜೇ ಮಾಡ್ಕೋಬೇಕು, ಯಾಕಂದರೆ ನಾವು ಕುದಿಸ್ಕೊಂಡ್ಮೇಲೆ ದಪ್ಪ ಆಗುತ್ತೆ ಅದು. ಇವಾಗ ನೋಡಿ ಈ ಕಡೆ ಹಾಲು ಚೆನ್ನಾಗಿ ಕುದ್ದಿದೆ ನೋಡಿ. ಇದರಲ್ಲಿ ನೀವು ಬೇಕಾದರೆ ಕೇಸರಿನೂ ಹಾಕೋಬೋದು ನೋಡಿ. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆಯಲ್ಲ, ಇಷ್ಟು ಕುದ್ರೆ ಸಾಕು. ಇವಾಗ ನಾವು ಸಾಬುದಾನಿ
ರಸ್ಮಲಾಯಿ ಮಾಡ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಇವಾಗ ಒಂದೇ ಸರಿ ನಾವು ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಬೇಗ ಹಾಕ್ಬೋದು ನೋಡಿ. ಇವಾಗ ಎಲ್ಲ ಹಾಕೋತಾ ಇದ್ದೀನಿ ನೋಡಿ ಇದು ಹೈ ಫ್ಲೇಮಲ್ಲೇ ಇಟ್ಕೊಂಡು ಹಾಲು ಕುದಿಸ್ಕೋತಾ ಹಾಕಬೇಕು ನೋಡಿ. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. 1-2 ನಿಮಿಷ ಬಿಟ್ಟೆ ನಾನು. 2 ನಿಮಿಷ ಆದಮೇಲೆ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. 2 ನಿಮಿಷ ಹಾಗೆ ಕುದಿಯಲು ಬಿಟ್ಟು ಇವಾಗ ಕಲಿಸ್ತಾ ಇದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ. 5 ನಿಮಿಷ ಕುದಿಸ್ಕೊಂಡೆ. ಇವಾಗ 5 ನಿಮಿಷ ಆದಮೇಲೆ ರೆಡಿಯಾಗಿದೆ ನೋಡಿ. ಇಷ್ಟು ರೆಡಿ ಆದರೆ ಸಾಕು. ಸಾಬುದಾನಿ ಎಲ್ಲ ಕುದ್ದಿದೆ ನೋಡಿ. ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಹಾಗೇನೂ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಬಾದಾಮು ಮತ್ತು ಕಾಜು ಹಾಕ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ತಣ್ಣಗಾಗಲು ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ, ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ಇದು ಒಂದು ಸ್ವಲ್ಪ ತಣ್ಣಗಾಲಿ. ಪೂರ್ತಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡಿ. ಫ್ರಿಜ್ಜಲ್ಲಿಟ್ಟು ತಣ್ಣಗಾದ್ಮೇಲೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಫೈನಲ್ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ. ನಾನಂತೂ ಮೊದಲನೇ ಸರಿ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತು, ನನ್ನ ಮಕ್ಕಳಿಗೂ ಇಷ್ಟ ಆಯಿತು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.